ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇರುವಂತಹ ಈ ಒಂದು ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆಯಲ್ಲಿ ಪ್ರಮುಖ ಮುಖಂಡರಾದಂತಹ ಲೋಹಿತ್ ಅರಸ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಈ ಒಂದು ರ್ಯಾಲಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಸದ್ಯ ಅವ್ರನ್ನ ಕೇಳ್ತೀನಿ, ಈ ರ್ಯಾಲಿ ಉದ್ದೇಶ ಏನು, ಹಾಗಾದ್ರೆ ಏನ್ ಆಗ್ತಾ ಇದೆ ಶ್ರೀರಂಗಪಟ್ಟಣದಲ್ಲಿ, ಯಾಕೆ ರ್ಯಾಲಿಯನ್ನ ಮಾಡ್ಕೊಂಡಿದ್ದಾರೆ, ಪ್ರತಿ ವರ್ಷ ಕೂಡ ಈ ಒಂದು ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗುತ್ತೆ, ಹಾಗಾದ್ರೆ ಯಾವ ಉದ್ದೇಶನ ಅವ್ರನ್ನೇ ಮಾತಾಡ್ಸೋಣ. ಸರ್, ಈ ಪ್ರತಿ ವರ್ಷ ಕೂಡ ಈ ರ್ಯಾಲಿಯನ್ನ ನೀವು ಮಾಡ್ತೀರಾ, ಬಟ್ ಇದು ಏನು ಉದ್ದೇಶ ಅಂತ? ಇಲ್ಲಿ ನೋಡಿ, 10 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಲ್ಲಿ 500 ಎಕರೆ ಟಿಪ್ಪು ಯೂನಿವರ್ಸಿಟಿ ಮಾಡಕ್ಕೆ ಹೊರಟಿದ್ರು. ಈ ಪವಿತ್ರ ತೀರ್ಥ ಭೂಮಿ ಇದೇನಿದೆ, ಶ್ರೀರಂಗಪಟ್ಟಣ ದ್ವೀಪ, ಇದು ದ್ವೀಪ, ಕಾವೇರಿಯ ದ್ವೀಪ. ರಂಗನಾಥ ಸ್ವಾಮಿ ಮೊದಲನೇ ಬಾರಿ ಅವನು ಪ್ರಪಂಚದಲ್ಲಿ ಪ್ರತ್ಯಕ್ಷ ಆದಂಥ ದ್ವೀಪ. 4 ಯುಗಗಳಿಂದ ಹಿಂದೂಗಳು ಇಲ್ಲಿ ಪೂಜೆ ಮಾಡ್ತಾ ಇರುವಂಥ ದ್ವೀಪ. ಆಯ್ತಾ, ನಿಮ್ಮ ಎಲ್ಲ ಸಕಲ ಸಿರಿತನಕ್ಕೆ, ನಿಮಗೆಲ್ಲ ಅವರ ಒಳ್ಳೆತನಕ್ಕೆ, ಎಲ್ಲ ಸಕಲ ಮನುಕುಲಕ್ಕೆ ಒಳ್ಳೇದಾಗಲಿಕ್ಕೆ ಇಲ್ಲಿ ಇರುವಂಥ ದೇವರುಗಳ ಸ್ಥಾಪನೆ ಆಗಿರುವಂಥದ್ದು. ರಂಗನಾಥ ಸ್ವಾಮಿ ಇರ್ಬೋದು, ನಿಮಿಷಾಂಬೆ ಇರ್ಬೋದು, ಗಂಗಾಧೇಶ್ವರ, ನೂರಾರು ದೇವಸ್ಥಾನಗಳು ಈ ದ್ವೀಪಗಳಲ್ಲಿದ್ದಾವೆ. ಸೊ ಈ ದೇವಸ್ಥಾನಗಳ ಮನುಷ್ಯಕುಲಕ್ಕೆ ಒಳ್ಳೇದಿರೋದು. ಇಂಥ ದ್ವೀಪದಲ್ಲಿ ಆ ಟಿಪ್ಪು, ಮತಾಂಧ ಟಿಪ್ಪು ಬಂದು ಎಲ್ಲ ದೇವಸ್ಥಾನಗಳು ಹೊಡೆದು, ಬರೀ ರಂಗನಾಥ ಸ್ವಾಮಿ ದೇವಸ್ಥಾನ ಒಂದೇ ಬಿಟ್ಟಿರೋದು, ಎಲ್ಲ ದೇವಸ್ಥಾನಗಳು ಧ್ವಂಸ ಮಾಡಿ ಲಕ್ಷ ಹಿಂದೂಗಳನ್ನ ಕಗ್ಗೊಲೆ ಮಾಡಿರುವಂಥ, ಇಲ್ಲಿ ನಿಂತು ಕಗ್ಗೊಲೆ ಮಾಡಿರುವಂಥದ್ದು. ಅಂಥ ವ್ಯಕ್ತಿಗೆ ಇಲ್ಲಿ ದೊಡ್ಡ ಸ್ಮಾರಕ ಮಾಡಿ, ಯೂನಿವರ್ಸಿಟಿ ಮಾಡಿ, ಈ ಪವಿತ್ರ ಶ್ರೀರಂಗಪಟ್ಟಣ ಟಿಪ್ಪು ಕೇಂದ್ರ ಮಾಡಲಿಕ್ಕೆ ಹೊರಟಿದ್ರು. ಅದಕ್ಕೆ ಜಾಗೃತಿ ಸಭೆ ಅವತ್ತಿಂದ ಶುರು ಆಗಿದೆ. ಮೊದಲು ಹನುಮ ವ್ರತ ಯಾವಾಗಲಿಂದನೂ ಆಗಿದೆ, ಬಟ್ ಈ ಜಾಗೃತಿ ಸಭೆ 10 ವರ್ಷದಿಂದ ಶುರು ಆಗಿರುವಂಥದ್ದು ಆಗಿದೆ. ಸೊ ಅದರಲ್ಲಿ ಒಂದು ಈಗ ಮುಖ್ಯ ಇದು ನಾವು ತಗೊಂಡಿರೋ ಸಬ್ಜೆಕ್ಟ್ ಅಂದರೆ ಆ ಮೂಡಲಬಾಗಿಲು ಆಂಜನೇಯ, ಏನು ಟಿಪ್ಪು ತಾನೇ ಖುದ್ದಾಗಿ ಬರೆದಿದ್ದಾನೆ, ಈ ಆಂಜನೇಯ ದೇವಸ್ಥಾನನ ನಾನು ಹೊಡೆದು ನನ್ನ ಶಾಹಿ ಮಸೀದಿ ಮಾಡ್ಕೊಂಡಿದ್ದಾನಂತ. ಅಲ್ಲಿ ಇರುವಂಥ ಮೂಡಲಬಾಗಿಲು ಆಂಜನೇಯ ಈಗ ಚಿಕ್ಕ ಕತ್ಲೆಗುಡಿಲಿದ್ದಾನೆ. ಅವನು ತನ್ನ ಮೂಲ ಸ್ಥಾನಕ್ಕೆ ಬರಬೇಕು, ಮೂಲ ಸ್ಥಾನಕ್ಕೆ ಬಂದು ಅಲ್ಲಿ ಸ್ಥಾಪನೆ ಆಗ್ಬೇಕಂತ ಹೇಳಿ ಇದು ನಮ್ಮ ಸಂಕಲ್ಪ. ಅದಕ್ಕೋಗಿ ಸಂಕೀರ್ತನ ಯಾತ್ರೆ. ಒಂದು ಈಗ ಪ್ರಜಾಪ್ರಭುತ್ವ ರಾಷ್ಟ್ರ ಸರ್, ಸಂವಿಧಾನಬದ್ಧವಾಗಿರುವಂತಹ ರಾಷ್ಟ್ರ. ಸೊ ಈ ರ್ಯಾಲಿ ಮುಖಾಂತರ ನ್ಯಾಯ ಸಿಗುತ್ತಾ? ನೀವೇನು ಕೋರ್ಟ್ ಮುಖಾಂತರ ಹೋರಾಟವನ್ನು ನಡೆಸಿದ್ದೀರಾ? ಕೋರ್ಟ್ ಕಾನೂನು ಮುಖಾಂತರವೇ ನ್ಯಾಯ, ಇದು ಜನಜಾಗೃತಿಗೋಸ್ಕರ. ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇರುವಂತಹ ಈ ಒಂದು ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆಯಲ್ಲಿ ಪ್ರಮುಖ ಮುಖಂಡರಾದಂತಹ ಲೋಹಿತ್ ಅರಸ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಈ ಒಂದು ರ್ಯಾಲಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಸದ್ಯ ಅವ್ರನ್ನ ಕೇಳ್ತೀನಿ, ಈ ರ್ಯಾಲಿ ಉದ್ದೇಶ ಏನು, ಹಾಗಾದ್ರೆ ಏನ್ ಆಗ್ತಾ ಇದೆ ಶ್ರೀರಂಗಪಟ್ಟಣದಲ್ಲಿ, ಯಾಕೆ ರ್ಯಾಲಿಯನ್ನ ಮಾಡ್ಕೊಂಡಿದ್ದಾರೆ, ಪ್ರತಿ ವರ್ಷ ಕೂಡ ಈ ಒಂದು ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗುತ್ತೆ, ಹಾಗಾದ್ರೆ ಯಾವ ಉದ್ದೇಶನ ಅವ್ರನ್ನೇ ಮಾತಾಡ್ಸೋಣ. ಸರ್, ಈ ಪ್ರತಿ ವರ್ಷ ಕೂಡ ಈ ರ್ಯಾಲಿಯನ್ನ ನೀವು ಮಾಡ್ತೀರಾ, ಬಟ್ ಇದು ಏನು ಉದ್ದೇಶ ಅಂತ? ಇಲ್ಲಿ ನೋಡಿ, 10 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಲ್ಲಿ 500 ಎಕರೆ ಟಿಪ್ಪು ಯೂನಿವರ್ಸಿಟಿ ಮಾಡಕ್ಕೆ ಹೊರಟಿದ್ರು. ಈ ಪವಿತ್ರ ತೀರ್ಥ ಭೂಮಿ ಇದೇನಿದೆ, ಶ್ರೀರಂಗಪಟ್ಟಣ ದ್ವೀಪ, ಇದು ದ್ವೀಪ, ಕಾವೇರಿಯ ದ್ವೀಪ. ರಂಗನಾಥ ಸ್ವಾಮಿ ಮೊದಲನೇ ಬಾರಿ ಅವನು ಪ್ರಪಂಚದಲ್ಲಿ ಪ್ರತ್ಯಕ್ಷ ಆದಂಥ ದ್ವೀಪ. 4 ಯುಗಗಳಿಂದ ಹಿಂದೂಗಳು ಇಲ್ಲಿ ಪೂಜೆ ಮಾಡ್ತಾ ಇರುವಂಥ ದ್ವೀಪ. ಆಯ್ತಾ, ನಿಮ್ಮ ಎಲ್ಲ ಸಕಲ ಸಿರಿತನಕ್ಕೆ, ನಿಮಗೆಲ್ಲ ಅವರ ಒಳ್ಳೆತನಕ್ಕೆ, ಎಲ್ಲ ಸಕಲ ಮನುಕುಲಕ್ಕೆ ಒಳ್ಳೇದಾಗಲಿಕ್ಕೆ ಇಲ್ಲಿ ಇರುವಂಥ ದೇವರುಗಳ ಸ್ಥಾಪನೆ ಆಗಿರುವಂಥದ್ದು. ರಂಗನಾಥ ಸ್ವಾಮಿ ಇರ್ಬೋದು, ನಿಮಿಷಾಂಬೆ ಇರ್ಬೋದು, ಗಂಗಾಧೇಶ್ವರ, ನೂರಾರು ದೇವಸ್ಥಾನಗಳು ಈ ದ್ವೀಪಗಳಲ್ಲಿದ್ದಾವೆ. ಸೊ ಈ ದೇವಸ್ಥಾನಗಳ ಮನುಷ್ಯಕುಲಕ್ಕೆ ಒಳ್ಳೇದಿರೋದು. ಇಂಥ ದ್ವೀಪದಲ್ಲಿ ಆ ಟಿಪ್ಪು, ಮತಾಂಧ ಟಿಪ್ಪು ಬಂದು ಎಲ್ಲ ದೇವಸ್ಥಾನಗಳು ಹೊಡೆದು, ಬರೀ ರಂಗನಾಥ ಸ್ವಾಮಿ ದೇವಸ್ಥಾನ ಒಂದೇ ಬಿಟ್ಟಿರೋದು, ಎಲ್ಲ ದೇವಸ್ಥಾನಗಳು ಧ್ವಂಸ ಮಾಡಿ ಲಕ್ಷ ಹಿಂದೂಗಳನ್ನ ಕಗ್ಗೊಲೆ ಮಾಡಿರುವಂಥ, ಇಲ್ಲಿ ನಿಂತು ಕಗ್ಗೊಲೆ ಮಾಡಿರುವಂಥದ್ದು. ಅಂಥ ವ್ಯಕ್ತಿಗೆ ಇಲ್ಲಿ ದೊಡ್ಡ ಸ್ಮಾರಕ ಮಾಡಿ, ಯೂನಿವರ್ಸಿಟಿ ಮಾಡಿ, ಈ ಪವಿತ್ರ ಶ್ರೀರಂಗಪಟ್ಟಣ ಟಿಪ್ಪು ಕೇಂದ್ರ ಮಾಡಲಿಕ್ಕೆ ಹೊರಟಿದ್ರು. ಅದಕ್ಕೆ ಜಾಗೃತಿ ಸಭೆ ಅವತ್ತಿಂದ ಶುರು ಆಗಿದೆ. ಮೊದಲು ಹನುಮ ವ್ರತ ಯಾವಾಗಲಿಂದನೂ ಆಗಿದೆ, ಬಟ್ ಈ ಜಾಗೃತಿ ಸಭೆ 10 ವರ್ಷದಿಂದ ಶುರು ಆಗಿರುವಂಥದ್ದು ಆಗಿದೆ. ಸೊ ಅದರಲ್ಲಿ ಒಂದು ಈಗ ಮುಖ್ಯ ಇದು ನಾವು ತಗೊಂಡಿರೋ ಸಬ್ಜೆಕ್ಟ್ ಅಂದರೆ ಆ ಮೂಡಲಬಾಗಿಲು ಆಂಜನೇಯ, ಏನು ಟಿಪ್ಪು ತಾನೇ ಖುದ್ದಾಗಿ ಬರೆದಿದ್ದಾನೆ, ಈ ಆಂಜನೇಯ ದೇವಸ್ಥಾನನ ನಾನು ಹೊಡೆದು ನನ್ನ ಶಾಹಿ ಮಸೀದಿ ಮಾಡ್ಕೊಂಡಿದ್ದಾನಂತ. ಅಲ್ಲಿ ಇರುವಂಥ ಮೂಡಲಬಾಗಿಲು ಆಂಜನೇಯ ಈಗ ಚಿಕ್ಕ ಕತ್ಲೆಗುಡಿಲಿದ್ದಾನೆ. ಅವನು ತನ್ನ ಮೂಲ ಸ್ಥಾನಕ್ಕೆ ಬರಬೇಕು, ಮೂಲ ಸ್ಥಾನಕ್ಕೆ ಬಂದು ಅಲ್ಲಿ ಸ್ಥಾಪನೆ ಆಗ್ಬೇಕಂತ ಹೇಳಿ ಇದು ನಮ್ಮ ಸಂಕಲ್ಪ. ಅದಕ್ಕೋಗಿ ಸಂಕೀರ್ತನ ಯಾತ್ರೆ. ಒಂದು ಈಗ ಪ್ರಜಾಪ್ರಭುತ್ವ ರಾಷ್ಟ್ರ ಸರ್, ಸಂವಿಧಾನಬದ್ಧವಾಗಿರುವಂತಹ ರಾಷ್ಟ್ರ. ಸೊ ಈ ರ್ಯಾಲಿ ಮುಖಾಂತರ ನ್ಯಾಯ ಸಿಗುತ್ತಾ? ನೀವೇನು ಕೋರ್ಟ್ ಮುಖಾಂತರ ಹೋರಾಟವನ್ನು ನಡೆಸಿದ್ದೀರಾ? ಕೋರ್ಟ್ ಕಾನೂನು ಮುಖಾಂತರವೇ ನ್ಯಾಯ, ಇದು ಜನಜಾಗೃತಿಗೋಸ್ಕರ. ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇರುವಂತಹ ಈ ಒಂದು ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆಯಲ್ಲಿ ಪ್ರಮುಖ ಮುಖಂಡರಾದಂತಹ ಲೋಹಿತ್ ಅರಸ್ ಅವರು ನಮ್ಮ ಜೊತೆ ಇದ್ದಾರೆ. ಇವರು ಈ ಒಂದು ರ್ಯಾಲಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ. ಸದ್ಯ ಅವ್ರನ್ನ ಕೇಳ್ತೀನಿ, ಈ ರ್ಯಾಲಿ ಉದ್ದೇಶ
ಏನು ಹಾಗಾದ್ರೆ ಏನ್ ಆಗ್ತಾ ಇದೆ ಶ್ರೀರಂಗಪಟ್ಟಣದಲ್ಲಿ ಯಾಕೆ ಈ ರ್ಯಾಲಿಯನ್ನ ಮಾಡ್ಕೊಂಡಿದ್ದಾರೆ ಪ್ರತಿ ವರ್ಷ ಕೂಡ ಈ ಒಂದು ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗುತ್ತೆ ಹಾಗಾದ್ರೆ ಯಾವ ಉದ್ದೇಶನ ಅವ್ರನ್ನೇ ಮಾತಾಡ್ಸೋಣ ಸರ್ ಈ ಪ್ರತಿ ವರ್ಷ ಕೂಡ ಈ ರ್ಯಾಲಿಯನ್ನ ನೀವು ಮಾಡ್ತೀರಾ ಬಟ್ ಇದು ಏನು ಉದ್ದೇಶ ಅಂತ ಇಲ್ಲಿ ನೋಡಿ 10 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಲ್ಲಿ 500 ಎಕರೆ ಟಿಪ್ಪು ಯೂನಿವರ್ಸಿಟಿ ಮಾಡಕ್ಕೆ ಹೊರಟಿದ್ರು ಈ ಪವಿತ್ರ ತೀರ್ಥ ಭೂಮಿ ಇದೇನಿದೆ ಶ್ರೀರಂಗಪಟ್ಟಣ ದ್ವೀಪ ಇದು ದ್ವೀಪ ಕಾವೇರಿಯ ದ್ವೀಪ ರಂಗನಾಥ ಸ್ವಾಮಿ ಮೊದಲನೇ ಬಾರಿ ಅವನು ಪ್ರಪಂಚದಲ್ಲಿ ಪ್ರತ್ಯಕ್ಷ ಆದಂಥ ದ್ವೀಪ 4 ಯುಗಗಳಿಂದ ಹಿಂದೂಗಳು ಇಲ್ಲಿ ಪೂಜೆ ಮಾಡ್ತಾ ಇರುವಂಥ ದ್ವೀಪ ಆಯಿತಾ ನಿಮ್ಮ ಎಲ್ಲ ಸಕಲ ಸಿರಿತನಕ್ಕೆ ನಿಮಗೆಲ್ಲ ಅವರ ಒಳ್ಳೆತನಕ್ಕೆ ಎಲ್ಲ ಸಕಲ ಮನುಕುಲಕ್ಕೆ ಒಳ್ಳೇದಾಗಲಿಕ್ಕೆ ಇಲ್ಲಿ ಇರುವಂಥ ದೇವರುಗಳ ಸ್ಥಾಪನೆ ಆಗಿರುವಂಥದ್ದು ರಂಗನಾಥ ಸ್ವಾಮಿ ಇರ್ಬೋದು ನಿಮಿಷಾಂಬೆ ಇರ್ಬೋದು ಗಂಗಾಧೇಶ್ವರ ನೂರಾರು ದೇವಸ್ಥಾನಗಳು ಈ ದ್ವೀಪಗಳಲ್ಲಿದ್ದಾವೆ ಸೊ ಈ ದೇವಸ್ಥಾನಗಳ ಮನುಷ್ಯಕುಲಕ್ಕೆ ಒಳ್ಳೇದಿರೋದು ಇಂಥ ದ್ವೀಪದಲ್ಲಿ ಆ ಟಿಪ್ಪು ಮತಾಂಧ ಟಿಪ್ಪು ಬಂದು ಎಲ್ಲ ದೇವಸ್ಥಾನಗಳು ಹೊಡೆದು ಬರೀ ರಂಗನಾಥ ಸ್ವಾಮಿ ದೇವಸ್ಥಾನ ಒಂದೇ ಬಿಟ್ಟಿರೋದು ಎಲ್ಲ ದೇವಸ್ಥಾನಗಳು ಧ್ವಂಸ ಮಾಡಿ ಲಕ್ಷ ಹಿಂದೂಗಳನ್ನ ಕಗ್ಗೊಲೆ ಮಾಡಿರುವಂಥ ಇಲ್ಲಿ ನಿಂತು ಕಗ್ಗೊಲೆ ಮಾಡಿರುವಂಥದ್ದು ಅಂಥ ವ್ಯಕ್ತಿಗೆ ಇಲ್ಲಿ ದೊಡ್ಡ ಸ್ಮಾರಕ ಮಾಡಿ ಯೂನಿವರ್ಸಿಟಿ ಮಾಡಿ ಈ ಪವಿತ್ರ ಶ್ರೀರಂಗಪಟ್ಟಣ ಟಿಪ್ಪು ಕೇಂದ್ರ ಮಾಡಲಿಕ್ಕೆ ಹೊರಟಿದ್ರು ಅದಕ್ಕೆ ಜಾಗೃತಿ ಸಭೆ ಅವತ್ತಿಂದ ಶುರು ಆಗಿದೆ ಮೊದಲು ಹನುಮ ವ್ರತ ಯಾವಾಗಲಿಂದನೂ ಆಗಿದೆ ಬಟ್ ಈ ಜಾಗೃತಿ ಸಭೆ 10 ವರ್ಷದಿಂದ ಶುರು ಆಗಿರುವಂಥದ್ದು ಆಗಿದೆ ಸೊ ಅದರಲ್ಲಿ ಒಂದು ಈಗ ಮುಖ್ಯ ಇದು ನಾವು ತಗೊಂಡಿರೋ ಸಬ್ಜೆಕ್ಟ್ ಅಂದರೆ ಆ ಮೂಡಲ್ಬಾಗ್ಲು ಆಂಜನೇಯ ಏನು ಟಿಪ್ಪು ತಾನೇ ಖುದ್ದಾಗಿ ಬರೆದಿದ್ದಾನೆ ಈ ಆಂಜನೇಯ ದೇವಸ್ಥಾನನ ನಾನು ಹೊಡೆದು ನನ್ನ ಶಾಹಿ ಮಸೀದಿ ಮಾಡ್ಕೊಂಡಿದ್ದಾನಂತ ಅಲ್ಲಿ ಇರುವಂಥ ಮೂಡಲ್ಬಾಗ್ಲು ಆಂಜನೇಯ ಈಗ ಚಿಕ್ಕ ಕತ್ಲೆಗುಡಿಲಿದ್ದಾನೆ ಅವನು ತನ್ನ ಮೂಲ ಸ್ಥಾನಕ್ಕೆ ಬರಬೇಕು ಮೂಲ ಸ್ಥಾನಕ್ಕೆ ಬಂದು ಅಲ್ಲಿ ಸ್ಥಾಪನೆ ಆಗ್ಬೇಕಂತ ಹೇಳಿ ಇದು ನಮ್ಮ ಸಂಕಲ್ಪ ಅದಕ್ಕೋಗಿ ಸಂಕೀರ್ತನ ಯಾತ್ರೆ ಒಂದು ಈಗ ಪ್ರಜಾಪ್ರಭುತ್ವ ರಾಷ್ಟ್ರ ಸರ್ ಸಂವಿಧಾನಬದ್ಧವಾಗಿರುವಂತ ರಾಷ್ಟ್ರ ಸೊ ಈ ರ್ಯಾಲಿ ಮುಖಾಂತರ ನ್ಯಾಯ ಸಿಗುತ್ತಾ ನೀವೇನು ಕೋರ್ಟ್ ಮುಖಾಂತರ ಏನು ಹೋರಾಟವನ್ನ ನಡೆಸಿದ್ದೀರಾ ಕೋರ್ಟ್ ಕಾನೂನು ಮುಖಾಂತರವೇ ನ್ಯಾಯ ಇದು ಜನಜಾಗೃತಿಗೋಸ್ಕರ ಶ್ರೀರಂಗಪಟ್ಟಣದಲ್ಲಿ ನಡೀತಾ ಇರುವಂತಹ ಈ ಒಂದು ಹನುಮ ಮಾಲಾಧಾರಿಗಳ ಸಂಕೀರ್ತನ ಯಾತ್ರೆಯಲ್ಲಿ ಪ್ರಮುಖ ಮುಖಂಡರಾದಂತಹ ಲೋಹಿತ್ ಅರಸ್ ಅವರು ನಮ್ಮ ಜೊತೆ ಇದ್ದಾರೆ ಇವರು ಈ ಒಂದು ರ್ಯಾಲಿಯ ನೇತೃತ್ವವನ್ನು ವಹಿಸಿಕೊಂಡಿದ್ದಾರೆ ಸದ್ಯ ಅವ್ರನ್ನ ಕೇಳ್ತೀನಿ ಈ ರ್ಯಾಲಿ ಉದ್ದೇಶ ಏನು ಹಾಗಾದ್ರೆ ಏನ್ ಆಗ್ತಾ ಇದೆ ಶ್ರೀರಂಗಪಟ್ಟಣದಲ್ಲಿ ಯಾಕೆ ರ್ಯಾಲಿಯನ್ನ ಮಾಡ್ಕೊಂಡಿದ್ದಾರೆ ಪ್ರತಿ ವರ್ಷ ಕೂಡ ಈ ಒಂದು ರ್ಯಾಲಿಯನ್ನ ಹಮ್ಮಿಕೊಳ್ಳಲಾಗುತ್ತೆ ಹಾಗಾದ್ರೆ ಯಾವ ಉದ್ದೇಶನ ಅವ್ರನ್ನೇ ಮಾತಾಡ್ಸೋಣ ಸರ್ ಈ ಪ್ರತಿ ವರ್ಷ ಕೂಡ ಈ ರ್ಯಾಲಿಯನ್ನ ನೀವು ಮಾಡ್ತೀರಾ ಬಟ್ ಇದು ಏನು ಉದ್ದೇಶ ಅಂತ ಇಲ್ಲಿ ನೋಡಿ 10 ವರ್ಷದ ಹಿಂದೆ ಕಾಂಗ್ರೆಸ್ ಸರ್ಕಾರ ಇದ್ದಾಗ ಇಲ್ಲಿ 500 ಎಕರೆ ಟಿಪ್ಪು ಯೂನಿವರ್ಸಿಟಿ ಮಾಡಕ್ಕೆ ಹೊರಟಿದ್ರು ಈ ಪವಿತ್ರ ತೀರ್ಥ ಭೂಮಿ ಇದೇನಿದೆ ಶ್ರೀರಂಗಪಟ್ಟಣ ದ್ವೀಪ ಇದು ದ್ವೀಪ ಕಾವೇರಿಯ ದ್ವೀಪ ರಂಗನಾಥ ಸ್ವಾಮಿ ಮೊದಲನೇ ಬಾರಿ ಅವನು ಪ್ರಪಂಚದಲ್ಲಿ ಪ್ರತ್ಯಕ್ಷ ಆದಂಥ ದ್ವೀಪ 4 ಯುಗಗಳಿಂದ ಹಿಂದೂಗಳು ಇಲ್ಲಿ ಪೂಜೆ ಮಾಡ್ತಾ ಇರುವಂಥ ದ್ವೀಪ ಆಯಿತಾ ನಿಮ್ಮ ಎಲ್ಲ ಸಕಲ ಸಿರಿತನಕ್ಕೆ ನಿಮಗೆಲ್ಲ ಅವರ ಒಳ್ಳೆತನಕ್ಕೆ ಎಲ್ಲ ಸಕಲ ಮನುಕುಲಕ್ಕೆ ಒಳ್ಳೇದಾಗಲಿಕ್ಕೆ ಇಲ್ಲಿ ಇರುವಂಥ ದೇವರುಗಳ ಸ್ಥಾಪನೆ ಆಗಿರುವಂಥದ್ದು ರಂಗನಾಥ ಸ್ವಾಮಿ ಇರ್ಬೋದು ನಿಮಿಷಾಂಬೆ ಇರ್ಬೋದು ಗಂಗಾಧೇಶ್ವರ ನೂರಾರು ದೇವಸ್ಥಾನಗಳು ಈ ದ್ವೀಪಗಳಲ್ಲಿದ್ದಾವೆ ಸೊ ಈ ದೇವಸ್ಥಾನಗಳ ಮನುಷ್ಯಕುಲಕ್ಕೆ ಒಳ್ಳೇದಿರೋದು ಇಂಥ ದ್ವೀಪದಲ್ಲಿ ಆ ಟಿಪ್ಪು ಮತಾಂಧ ಟಿಪ್ಪು ಬಂದು ಎಲ್ಲ ದೇವಸ್ಥಾನಗಳು ಹೊಡೆದು ಬರೀ ರಂಗನಾಥ ಸ್ವಾಮಿ ದೇವಸ್ಥಾನ ಒಂದೇ ಬಿಟ್ಟಿರೋದು ಎಲ್ಲ ದೇವಸ್ಥಾನಗಳು ಧ್ವಂಸ ಮಾಡಿ ಲಕ್ಷ ಹಿಂದೂಗಳನ್ನ ಕಗ್ಗೊಲೆ ಮಾಡಿರುವಂಥ ಇಲ್ಲಿ ನಿಂತು ಕಗ್ಗೊಲೆ ಮಾಡಿರುವಂಥದ್ದು ಅಂಥ ವ್ಯಕ್ತಿಗೆ ಇಲ್ಲಿ ದೊಡ್ಡ ಸ್ಮಾರಕ ಮಾಡಿ ಯೂನಿವರ್ಸಿಟಿ ಮಾಡಿ ಈ ಪವಿತ್ರ ಶ್ರೀರಂಗಪಟ್ಟಣ ಟಿಪ್ಪು ಕೇಂದ್ರ ಮಾಡಲಿಕ್ಕೆ ಹೊರಟಿದ್ರು ಅದಕ್ಕೆ ಜಾಗೃತಿ ಸಭೆ ಅವತ್ತಿಂದ ಶುರು ಆಗಿದೆ ಮೊದಲು ಹನುಮ ವ್ರತ ಯಾವಾಗಲಿಂದನೂ ಆಗಿದೆ ಬಟ್ ಈ ಜಾಗೃತಿ ಸಭೆ 10 ವರ್ಷದಿಂದ ಶುರು ಆಗಿರುವಂಥದ್ದು ಆಗಿದೆ ಸೊ ಅದರಲ್ಲಿ ಒಂದು ಈಗ ಮುಖ್ಯ ಇದು ನಾವು ತಗೊಂಡಿರೋ ಸಬ್ಜೆಕ್ಟ್ ಅಂದರೆ ಆ ಮೂಡಲ್ಬಾಗ್ಲು ಆಂಜನೇಯ ಏನು ಟಿಪ್ಪು ತಾನೇ ಖುದ್ದಾಗಿ ಬರೆದಿದ್ದಾನೆ ಈ ಆಂಜನೇಯ ದೇವಸ್ಥಾನನ ನಾನು ಹೊಡೆದು ನನ್ನ ಶಾಹಿ ಮಸೀದಿ ಮಾಡ್ಕೊಂಡಿದ್ದಾನಂತ ಅಲ್ಲಿ ಇರುವಂಥ ಮೂಡಲ್ಬಾಗ್ಲು ಆಂಜನೇಯ ಈಗ ಚಿಕ್ಕ ಕತ್ಲೆಗುಡಿಲಿದ್ದಾನೆ ಅವನು ತನ್ನ ಮೂಲ ಸ್ಥಾನಕ್ಕೆ ಬರಬೇಕು ಮೂಲ ಸ್ಥಾನಕ್ಕೆ ಬಂದು ಅಲ್ಲಿ ಸ್ಥಾಪನೆ ಆಗ್ಬೇಕಂತ ಹೇಳಿ ಇದು ನಮ್ಮ ಸಂಕಲ್ಪ ಅದಕ್ಕೋಗಿ ಸಂಕೀರ್ತನ ಯಾತ್ರೆ ಒಂದು ಈಗ ಪ್ರಜಾಪ್ರಭುತ್ವ ರಾಷ್ಟ್ರ ಸರ್ ಸಂವಿಧಾನಬದ್ಧವಾಗಿರುವಂತ ರಾಷ್ಟ್ರ ಸೊ ಈ ರ್ಯಾಲಿ ಮುಖಾಂತರ ನ್ಯಾಯ ಸಿಗುತ್ತಾ ನೀವೇನು ಕೋರ್ಟ್ ಮುಖಾಂತರ ಏನು ಹೋರಾಟವನ್ನ ನಡೆಸಿದ್ದೀರಾ ಕೋರ್ಟ್ ಕಾನೂನು ಮುಖಾಂತರವೇ ನ್ಯಾಯ ಇದು ಜನಜಾಗೃತಿಗೋಸ್ಕರ ಎಸ್ ಇದು ಲೋಹಿತ್ ಅರಸ್ ಅವರ ಮಾತಾಗಿರುವಂತದ್ದು ಈ ಒಂದು ರ್ಯಾಲಿ ಉದ್ದೇಶ ಇಷ್ಟೇ ಜನಜಾಗೃತಿಗೋಸ್ಕರ ಮಾಡ್ತಾ ಇರುವಂತ ರ್ಯಾಲಿ ಆದ್ರೆ ನಾವು ಕೋರ್ಟಲ್ ಕೂಡ ಇದ್ರ ಬಗ್ಗೆ ಕೇಸನ್ನು ಹಾಕಿದ್ವಿ ಕೋರ್ಟಲ್ ನ್ಯಾಯ ಸಿಗುತ್ತೆ ಎನ್ನುವಂತ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ ಕ್ಯಾಮ್ರಾ ಪರ್ಸನ್ ಸಚಿನ್ ಜೊತೆ ನಿಕೇಶ್ ರಿಪಬ್ಲಿಕ್ ಕನ್ನಡ ಶ್ರೀರಂಗಪಟ್ಟಣ